ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ದೋಸೆ ಆಗಿತ್ತು. ನಮ್ಮಮ್ಮ ಬಿಸಿ ಬಿಸಿ ದೋಸೆ ಮಾಡಿದರು. ಸೊ ನಂದು ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಕೊಂಡು ಹೊರಗಡೆ ಹೋಗಬೇಕಾಗಿತ್ತು. ಬೇಗಾರೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೆಳಗೆ ಬಂದೆ. ದೋಸೆ ಮಾಡಿದರು ನಮ್ಮಮ್ಮ. ದೋಸೆಗೆ ಕಾಂಬಿನೇಷನ್ ಬಂದ್ಬಿಟ್ಟು ನಾವು ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಮಾಡಿದರು ನಮ್ಮಮ್ಮ. ಯಾವಾಗಲೂ ಅದು ಆಲೂಗಡ್ಡೆ ಪಲ್ಯ, ಚಟ್ನಿ ನಾರ್ಮಲ್ ಇದ್ದೇ ಇರುತ್ತೆ ನಮ್ಮ ಮನೇಲಿ. ನಮ್ಮಮ್ಮ ಡೈಲಿ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತಾರೆ. ಆದರೆ ಬೋರ್ ಆಗಬಾರ್ದು ಫುಡ್, ಆ ಥರ ಮಾಡಿ ಕೊಡ್ತಾರೆ ನಮ್ಮಮ್ಮ. ಇವತ್ತು ಹಾಗೆ ನಮಗೆ ದೋಸೆ ಜೊತೆ ವೆಜಿಟೇಬಲ್ ಕುರ್ಮಾನು ಮಾಡಿಕೊಟ್ಟಿರು. ತುಂಬ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇದು ನಮ್ಮ ಅಕ್ಕನ ಮಗನ ಪ್ಲೇಟಲ್ಲಿ ವೀಡಿಯೋಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಲೇಟ್ ಎತ್ಕೊಂಡೆ. ಅದರಲ್ಲಿ ಊಟ ಹಾಕ್ಕೊಂಡು ತಿನ್ನೋದನ್ನ ನೋಡ್ಬಿಟ್ಟ. ಸೊ ನಿನ್ನ ಶೂಟ್ ಮಾಡ್ತೀನಿ ಅಂತ ಬರ್ತಾ ಇದ್ದಾನೆ. ಇನ್ನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ಲು. ಅವಳು ಹೇಳಿದ್ಲು ನನಗೆ ಕಡಲೆಪುರಿ ಒಗ್ಗರಣೆ ಮಾಡಿಕೊಡು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅವಳಿಗೆ ತುಂಬ ಇಷ್ಟ, ಬಂದಾಗೆಲ್ಲ ಮಾಡಿಸ್ಕೊಂಡು ತಿಂತಿರ್ತಾಳೆ. ಸರಿ, ಅವಳಿಗೆ ಮಾಡ್ಕೊಳೋಣ, ಹೆಂಗೋ ಮಾಡ್ತಾಯಿದ್ದೀನಲ್ವ, ನಿಮಗೂ ತೋರ್ಸೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿ, ತುಂಬ ಕ್ವಿಕ್ಕಾಗೋ ಒಂದು ಬ್ರೇಕ್ಫಾಸ್ಟ್ ಆದರೂ ತೊಗೋಬೋದು. ನೀವು ಇದನ್ನು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ ಆದರೂ ತೊಗೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಏನಿಲ್ಲ, ಕಡಲೆಪುರಿನ ಒಂದು 2-3 ಸರ್ತಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೋಬೇಕು. ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಡಲೆಪಪ್ಪು ನಾನು ಪುಡಿ ಮಾಡ್ಕೊಂಡ್ನಲ್ಲ ಆಗಲೇ, ಅದೇ ಮೇಯ್ನು. ಇನ್ನು ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಅಂದರೆ ಎಣ್ಣೆ ಹಾಕಬೇಕು. ನೀವು ಮಾಮೂಲಿ ಏನು ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆಲ್ಲ ಏನು ಒಗ್ಗರಣೆ ಬಳಸ್ಕೊಂಡು ಸೇಮೇ, ಆದರೆ ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಎಣ್ಣೆಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಆದಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಇದು ಮಾಡಿ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನಿಮಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾನೇ ಇಲ್ಲಿ 2 ತೊಗೊಂಡೆ, ಯಾಕಂದರೆ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ 2 ತೊಗೊಂಡೆ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಆಮೇಲೆ ಸ್ವಲ್ಪ ಅರಿಶಿನ ತೊಗೊಂಡು ಸ್ವಲ್ಪ ಕ್ಲೀನಾಗಿ ಇದು ಮಾಡಿಕೊಂಡು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಕಡಲೆಪುರಿ ನಾವು ನೆನೆಸಿ ತೊಳೆದಿಟ್ಟಿರ್ತೀವಲ್ವ, ಅದನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಕಡಲೆ ಪಪ್ಪು ಪುಡಿ ಇರುತ್ತಲ್ವ, ಅದನ್ನು ಮೇಲೆ ಹಾಗೆ ಹಾಕಬೇಕು. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮುದ್ದೆ ಥರ ಆಗೋಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿತ್ತು ಕಡಲೆ ಪಪ್ಪು ಪುಡಿ ತುಂಬ ಇಂಪಾರ್ಟೆಂಟು ಇದಕ್ಕೆ ಇಂಗ್ರೀಡಿಯೆಂಟ್ಸು ಅಂತ ಹೇಳಿಬಿಟ್ಟು. ಆಮೇಲೆ ತಿನ್ಬೋದು. ನಾನು ಅವಳಿಗೆ ಹಾಕ್ಕೊಟ್ಬಿಟ್ಟು ನಾನು ನಮ್ಮ ಅಕ್ಕ ಮಗನಿಗೆ ಹಾಕ್ಕೊಂಬಂದು ಕೊಟ್ಟೆ. ಅವ್ನು ನೋಡಿ ಫಸ್ಟ್ ನನಗೆ ತಿನ್ನಿಸ್ತಿದ್ದಾನೆ, ಫಸ್ಟ್ ನೀನು ತಿನ್ನು ಅಂತ ಅಂದ್ಬಿಟ್ಟು. ಆಮೇಲೆ ಅವನು ತಿನ್ನಿಸಿ ಹಾಗೆ ನಮ್ಮಮ್ಮ ಸೀರಿಯಲ್ ನೋಡ್ತಾಯಿದ್ರು. ಅವ್ನಿಗೆ ತಿನ್ನಿಸ್ಬಿಟ್ಟು ಕೇಳಿದೆ ಹೆಂಗಿದೆ ಅಂತ ಹೇಳಿಬಿಟ್ಟು. ಸೂಪರ್ ಅಂತ ಅಂದ. ಮತ್ತು ನಾವು ಟೆರೆಸ್ ಮೇಲೆ ಯಾವಾಗಲೂ ಅಷ್ಟೇ ಪಾರಿವಾಳಗೆ ಹಕ್ಕಿ ಹಾಕ್ತಾಯಿದ್ವಿ. ಇದು ಅಭ್ಯಾಸ ಇತ್ತು ನಮ್ಮಲ್ಲಿ. ರೀಸೆಂಟಾಗಿ ನಾನು ನೋಡಿದ್ದು ಒಂದು ಇದರಲ್ಲಿ ನ್ಯೂಸಲ್ಲಿ ಪಾರಿವಾಳ ಜಾಸ್ತಿ ಸಾಕಬಾರ್ದು, ತುಂಬ ಅದರಿಂದ ಪ್ರಾಬ್ಲಮ್ ಬರುತ್ತೆ, ಲಂಗ್ಸ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿದೆ. ಆವಾಗಿಂದ ನಾವು ಆ ಪಾರಿವಾಳ ಬರೋದನ್ನ ತುಂಬ ಅವಾಯ್ಡ್ ಮಾಡ್ತಿದ್ವಿ. ಆದ್ರೂ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ನಮ್ಮನ್ನ ಗಮನಿಸ್ತಾ ಇರುತ್ತೆ, ಕರೀತಾರ ಅಂತ. ನಾವು ಅದೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ, ಈಗ ಕರೆಯಲ್ಲ. ಓಕೆ, ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.